ನಮಸ್ತೆ, ನಾನು ಬಸವರಾಜು. 30 ಶಾಸಕರ ದೆಹಲಿಯ ದಂಡಯಾತ್ರೆಯ ಸಂದರ್ಭಕ್ಕೂ ಮುಂಚೆ ದಾವಣಗೆರೆ ದಕ್ಷಿಣ ಉಪಚುನಾವಣೆಯ ರಿಸಲ್ಟ್ ಬರೋದಕ್ಕೂ ಮುಂಚೆ ಒಂದಷ್ಟು ಗಂಭೀರವಾದಂತಹ ಬೆಳವಣಿಗೆಗಳು ಕಾಂಗ್ರೆಸ್ ಪಕ್ಷದಲ್ಲಿ ನಡೀತಿರುವಂಥದ್ದು. 30 ಶಾಸಕರು ಹೋಗಿರೋದೇನಕ್ಕೆ? ನಮಗೂ ಅವಕಾಶ ಬೇಕು, ಸಂಪುಟದಲ್ಲಿ ಅವಕಾಶ ಮಾಡಿಕೊಡಿ, ಸಂಪುಟ ಪುನರಚನೆ ಆಗಬೇಕು ಅಥವಾ ವಿಸ್ತರಣೆ ಆಗಬೇಕು ಅಂತ ಬಯಸಿದ್ದಾರೆ. ಒಂದು ವೇಳೆ ಅದಾದ್ರೆ ಏನಾಗುತ್ತೆ? ಸಿಎಂ ಪಟ್ಟ ಬದಲಾಗೋದಿಲ್ಲ. ಆದರೆ ಡಿ.ಕೆ. ಶಿವಕುಮಾರ್ ಅವರ ಇತ್ತೀಚಿನ ನಡೆಗಳು, ಸುರ್ಜೇವಾಲಾ ಅವರ ಬಲದೊಂದಿಗೆ ಮಾಡ್ತಿರುವಂತಹ ಎಡವಟ್ಟುಗಳು ಯಾವ ಮೆಸೇಜ್ ಅನ್ನು ಕೊಡ್ತಿದೆ ನೋಡಿ. ಡಿ.ಕೆ. ಶಿವಕುಮಾರ್ ಅವರು 30 ಶಾಸಕರು ದೆಹಲಿಗೆ ಹೋಗಿರೋ ಸಂದರ್ಭದಲ್ಲಿ ಲಿಟ್ರರಿ ಆವಾಜ್ ಆಗ್ತಾರೆ. ಸುಮ್ಮನೆ ಹೋಗಿದ್ದೀರಿ, ಹಂಗೆ ಬರಬೇಕು, ಏನಾದರೂ ಮಾತಾಡಿದ್ರೆ ಶಿಸ್ತು ಕ್ರಮ. ಅರೆ, ಒಬ್ಬ ಶಾಸಕ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಒಂದು ಪಕ್ಷದಲ್ಲಿ ಪ್ರಜಾಪ್ರಭುತ್ವ ವಾತಾವರಣ ಇದೆ ಅನ್ನೋದೇ ಆದ್ರೆ ಅವನ ಕೆಲವು ವಿಚಾರಗಳೇನಿದಾವೆ ಹೈಕಮಾಂಡ್ ತಲುಪಿಸಿದ್ರೆ ಏನು, ಅಥವಾ ನನಗೂ ಅವಕಾಶ ಮಾಡಿಕೊಡಿ ಸಂಪುಟದಲ್ಲಿ ಅಂತ ಕೇಳಿದ್ರೆ ತಪ್ಪೇನು? ಇನ್ನೂ ಅವರು ಸಿಎಂ ಆಗಿಲ್ಲ. ಒಂದು ವೇಳೆ ಸಿಎಂ ಆಗ್ಬಿಟ್ರೆ ಎಷ್ಟರ ಮಟ್ಟಿಗಿನ ಸರ್ವಾಧಿಕಾರಿ ಧೋರಣೆಗಳು ಪಕ್ಷದ ಒಳಗಡೆ ಒಡಮೂಡಬಹುದು. ಈ ಹೇಳಿಕೆಯನ್ನು ನೋಡಿದ್ರು ಕೂಡ ಅದೇ ಆಗ್ತಿದೆ. ರಾಜಣ್ಣ ಅವರ ವಿನಾಕಾರಣದ ವಜಾ ನಂತರ ಈಗ ಜಮೀರ್ ಅಹಮದ್ ಖಾನ್ ಅವರ ರಾಜೀನಾಮೆಗೆ ಪಟ್ಟು ಹಿಡಿದಿರುವಂತಹ ಇದೇ ಡಿ.ಕೆ. ಶಿವಕುಮಾರ್ ಅಂಡ್ ಟೀಮ್ನ ಲೆಕ್ಕ ನೋಡಿದ್ರೆ ಸಿದ್ದರಾಮಯ್ಯ ಅವರ ಅತ್ಯಾಪ್ತರ ಹೆಗಲ ಮೇಲೆ ನಳಿಕೆ ಇಟ್ಟು ಸ್ಟ್ರೈಟ್ ಆಗಿ ಗುರಿ ಇಡ್ತಿರುವಂಥದ್ದು ಯಾರಿಗೆ? ಈ ಹಿಂದೆ ಇದೇ ಸಿದ್ದರಾಮಯ್ಯ ಅವರು ವಿಪಕ್ಷ ನಾಯಕರಾಗಿದ್ದಾಗ ಅವರ ಅತ್ಯಾಪ್ತರಿಗೆ ಸೂಕ್ತ ಸ್ಥಾನಮಾನ ಸಿಗಲಿಲ್ಲ ಅಂದಾಗ, ಸಿಎಂ ಇಬ್ರಾಹಿಂ ಅವರನ್ನ MLC ಮಾಡಲ್ಲ ಅಂದಾಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೂ ಕೂಡ ಮುಂದಾಗಿದ್ರು. ಈಗ ಅಹಿಂದಾದ ಮೂಲಶಕ್ತಿ ಅಲ್ಪಸಂಖ್ಯಾತರು ಅವರ ವಿಚಾರವಾಗಿ ನಡೀತಿರುವಂತಹ ಒಡೆಯುವ ರೀತಿ, ಬ್ರೇಕ್ ಮಾಡುವ ರೀತಿ, ಒಡೆದು ಆಳುವ ನೀತಿ ಡಿ.ಕೆ. ಶಿವಕುಮಾರ್ ಅವರ ಬಣ ಮಾಡ್ತಿದೆ. ಜಮೀರ್ ಅವರ ನೇತೃತ್ವದಲ್ಲಿ ಇಡೀ ಸಮುದಾಯ ಒಟ್ಟಿಗೆ ನಿಂತಿರೋದನ್ನ ಬಹುಪಾಲು ಸಂದರ್ಭಗಳಲ್ಲಿ ನೋಡಬಹುದು. ಆದರೆ ಇನ್ನುಳಿದ ಒಂದು 3 ಇಬ್ಬರು ಶಾಸಕರು, ಒಬ್ಬ MNC ಇಟ್ಕೊಂಡು ಡಿ.ಕೆ. ಶಿವಕುಮಾರ್ ಅವರು ಜಮೀರ್ ಅವರಿಗೆ ಆಲ್ಟರ್ನೇಟಿವ್ ಆಗಿ ಒಂದು ನಾಯಕತ್ವವನ್ನು ರೂಪಿಸ್ತಿದ್ದಾರೆ. ಎಷ್ಟು ಕಡೆ? ಸಲೀಂ ಅಹಮದ್, ರಿಜ್ವಾನ್ ಹರ್ಷದ್, ಹ್ಯಾರಿಸ್ ವಿಧಾನಸಭಾ ಕ್ಷೇತ್ರಗಳಿಗೆ ಗೊತ್ತಿದೆ. ಇಡೀ ರಾಜ್ಯದಲ್ಲಿ ಶಿವಾಜಿನಗರ, ಇದೇ ಶಾಂತಿನಗರ ಬಿಟ್ಟರೆ ಇನ್ನುಳಿದ ಕಡೆ ಯಾರಿಗೆ ಗೊತ್ತಿದೆ? ಆದರೂ ಅವರಲ್ಲೇ ಒಡಕು ಮೂಡಿಸುವ ಮೂಲಕ ಅಹಿಂದಾದ ಮೂಲಶಕ್ತಿ ಏನಿತ್ತು ಅದನ್ನ ಪೀಸ್ ಮಾಡೋ ಮೂಲಕ ಕಾಂಗ್ರೆಸ್ ಒಂದು ವೇಳೆ ನನಗೆ ಸಿಎಂ ಸ್ಥಾನ ಕೊಡದೆ ಹೋದ್ರೆ ಪಕ್ಷ ಹೇಗಾದ್ರೂ ಹಾಳಾಗೋಗ್ಲಿ, ಚಿಂದಿ ಚಿತ್ರಾನ್ನ ಆಗ್ಲಿ, ಪಟ್ಟ ಬೇಕೇ ಬೇಕು. ಪಟ್ಟ ಸಿಗ್ಲಿಲ್ಲ ಅಂದ್ರೆ ನೆಕ್ಸ್ಟ್ ಯಾರು KPCC ಅಧ್ಯಕ್ಷ ಸ್ಥಾನಕ್ಕೆ ಬಂದು ಕೂರ್ತಾರೆ ಅವರಿಗೆ ಬರೀ ಸಮುದಾಯಗಳನ್ನ ಒಗ್ಗೂಡಿಸುವ ದೊಡ್ಡ ಸವಾಲನ್ನೇ ಮುಂದಿಟ್ಟು ಕೈ ತೊಳೆದುಕೊಳ್ಳುವಂತಹ ಪ್ರಯತ್ನಗಳನ್ನ ಡಿ.ಕೆ. ಶಿವಕುಮಾರ್ ಅವರು ಮಾಡ್ತಿದ್ದಾರೆ. ಅವರ ಇತ್ತೀಚಿನ ಎಲ್ಲ ಹೇಳಿಕೆಗಳನ್ನು ತುಂಬಾ ಸೂಕ್ಷ್ಮವಾಗಿ ನೋಡಿದ್ರೆ ಅದೇ ಗೊತ್ತಾಗ್ತಿದೆ. ಪದೇ ಅವರು ಹೇಳೋದೊಂದು, ವ್ಯಕ್ತಿ ಪೂಜೆ ಬೇಡ, ಪಕ್ಷ ಪೂಜೆ ಬೇಕು ಅಂತ. ಆದ್ರೆ ನಲ್ಪಾಡ್ ಅಂಡ್ ಟೀಮ್ ಅಂಡ್ ಗ್ಯಾಂಗ್ ಪಟಾಲಂ ಇದೇ ವ್ಯಕ್ತಿ ಪೂಜೆನೇ ಮಾಡ್ತಿದೆ. ಎಲ್ಲ ಕಡೆ ಡಿ.ಕೆ ಅಂತ ಕೂಗೋದು, ಸಿಎಂ ಬದಲಾವಣೆ ಆಗ್ಬೇಕು ಅನ್ನೋದು, ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಎದುರಲ್ಲೇ ಅವರಿಗೆ ಇರುಸು ಮುರುಸು ಮಾಡುವ ರೀತಿಯಲ್ಲಿ ವ್ಯಕ್ತಿ ಪೂಜೆಯನ್ನ ಮಾಡ್ತಿದ್ದಾರೆ ಅಂದ್ರೆ ಈ ಟೀಮ್ ಮಾಡ್ತಿರುವಂತಹ ಘನಂದಾರಿ ಕೆಲಸ ಏನು, ಮತ್ತೆ ಸಿದ್ದರಾಮಯ್ಯ ಅವರ ಬಣ ಮಾಡ್ತಿರುವಂತಹ ಮತ್ತೊಂದು ಕೆಲಸ ಏನು? ಚರ್ಚೆ ಆಗ್ಬೇಕಾದ ವಿಚಾರ. ಡಿ.ಕೆ. ಶಿವಕುಮಾರ್ ಹುಟ್ಟ ಕಾಂಗ್ರೆಸ್ಸಿಗ ಕಟ್ಟ ಕಾಂಗ್ರೆಸ್ಸಿಗ ಅನ್ನುವಂತಹ ಢೋಂಗಿತನದ ಕಥೆ ನೋಡಿತಿರಬಹುದು. ಯಾಕಂದ್ರೆ ಸಿದ್ದರಾಮಯ್ಯ ಅವರ ಬಣ ಇದೆ ಪದಗಳನ್ನು ಉಲ್ಲೇಖ ಮಾಡುತ್ತೆ. ಇವತ್ತು ಕಾಂಗ್ರೆಸ್ ಪಕ್ಷವನ್ನು ಹಾಳು ಮಾಡ್ತಿರುವಂಥದ್ದು ಇದೇ ಕಾಂಗ್ರೆಸ್ ಪಕ್ಷದಲ್ಲಿ, ಇದೇ ಒಕ್ಕಲಿಗ ಸಮಾಜದ ಪರಿಪೂರ್ಣ ಮತಗಳನ್ನು ಸೆಳೆಯುವಂತಹ ಸಣ್ಣ ಶ್ರಮ ಇದ್ರೂನು ಅವರು ಬಯಸಿದಷ್ಟು ಮತಗಳನ್ನ ಪುಲ್ ಮಾಡುವ ತಾಕತ್ತು ಡಿ.ಕೆ. ಶಿವಕುಮಾರ್ ಅವರಿಗಿಲ್ಲ. JDS ಮಾತ್ರ ಅದನ್ನ ಪಡೆಯಬಲ್ಲದು. ಆದಾಗ್ಯೂ ಚಂದ್ರಶೇಖರ್ ಅನ್ನುವಂತಹ ರಾಜ್ಯಸಭೆಯ ಸದಸ್ಯ, ಇದೇ ಡಿ.ಕೆ. ಶಿವಕುಮಾರ್, ಇನ್ನೊಂದಷ್ಟು 4-5 ಜನ ಇಂಥವ್ರೇನೇ ಸೇರ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ 2028ಕ್ಕೂ ಯಾವ ಕಾರಣಕ್ಕೂ ಅಧಿಕಾರಕ್ಕೆ ಬರಬಾರ್ದು, ಬೇಕಾದ್ರೆ ಬೇರೆಯವರು ಬಂದ್ಬಿಡ್ಲಿ, ನಮ್ಗೆ ಅವಕಾಶ ಕೊಟ್ಟಿಲ್ಲ, ಪಕ್ಷ ಹಾಳಾಗ್ಲಿ ಅನ್ನುವಂತಹ ಸ್ಥಿತಿಯಲ್ಲಿ ಒಂದೊಂದೇ ಹೆಜ್ಜೆಗಳನ್ನ ಇಡ್ತಿದೆ ಅಂತ ಸಿದ್ದರಾಮಯ್ಯ ಬಣದ ನಾಯಕರು ಈಗ ಮಾತಾಡಿಕೊಳ್ತಿರುವಂಥದ್ದು.
ಯಾಕಂದ್ರೆ ಪಟ್ಟ ಸಿಗಲ್ಲ, KPCC ಪಟ್ಟವನ್ನು ಕಿತ್ಕೋತಾರೆ. ಅದು ಬೇರೆಯವ್ರ ಕೈಗೆ ಹೋಗುವಷ್ಟೊತ್ತಿಗೆ ಪಕ್ಷ ಚಿತ್ರಾನ್ನ ಆಗಿರ್ಬೇಕು, ಒಳಬೇಗುದಿ ಕೊತ್ತ ಕೊತ್ತ ಕುದಿತಿರ್ಬೇಕು. ಆಗ ನೀವೇನ್ ಮಾಡ್ಕೋತಿರೋ ಮಾಡ್ಕೊಳ್ಳಿ ಅನ್ನುವಂತಹ ಒಂದು ವ್ಯವಸ್ಥೆಯನ್ನ ರೂಪಿಸ್ತಿರಬಹುದಾ? ಇವೆಲ್ಲವನ್ನ ನೋಡಿದಾಗ ಸಿದ್ದರಾಮಯ್ಯ ಅವರು ಬಹುದೊಡ್ಡ ನಿರ್ಧಾರವನ್ನ, ದೆಹಲಿಗೆ ಒಂದು ಕಟು ಸಂದೇಶವನ್ನ, ಎಚ್ಚರಿಕೆಯ ಕರೆಗಂಟೆಯನ್ನ ಕಳುಹಿಸಿಕೊಡ್ತಾರ. ಹೇಗೆ? ಈ ಹಿಂದೆ ವಿಪಕ್ಷ ನಾಯಕರಾಗಿದ್ದಾಗ ಅವರ ಅತ್ಯಾಪ್ತರಿಗೆ ಸೂಕ್ತ ಸ್ಥಾನಮಾನಗಳು ಪಕ್ಷದಲ್ಲಿ ಸಿಗದೆ ಹೋದಾಗ, CM ಇಬ್ರಾಹಿಂ ಅವರನ್ನ MLC ಮಾಡಲಿಲ್ಲ ಅಂದಾಗ ವಿಪಕ್ಷ ನಾಯಕನ ಸ್ಥಾನಕ್ಕೆ ರಾಜೀನಾಮೆ ಕೊಡೋದಕ್ಕೆ ಮುಂದಾಗಿದ್ರು. ಈಗ ಬಹುದೊಡ್ಡ ಆಡಳಿತ ವಿರೋಧಿ ಅಲೆ ಇದೆ. DK ಶಿವಕುಮಾರ್ ಅವರ ಬಣ ಬಾಯಿಗೆ ಬಂದಂಗೆ ಮಾತಾಡ್ಕೊಳ್ತಿದೆ. ಅಲ್ಪಸಂಖ್ಯಾತರನ್ನ ಪಕ್ಷದೊಳಗೆ ಎದ್ದು ನಿಲ್ಲುವಂತೆ, ಆ ಮತ ವಿಭಜನೆ ಆಗುವಂತೆ, ಎರಡೆರಡು ನಾಯಕತ್ವದ ಮೂಲಕ ಬಹುದೊಡ್ಡ ಗೊಂದಲಗಳನ್ನು ಸೃಷ್ಟಿಸಿರೋ ಸಂದರ್ಭದಲ್ಲಿ ನೋ ಡೌಟ್ 2028 ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ, ಇದೇ ಮುಂದುವರೆದ್ರೆ. ಇಂತಹ ಸಂದರ್ಭದಲ್ಲಿ ಈ ಎಲ್ಲ ಸಮಸ್ಯೆ ಸವಾಲುಗಳನ್ನ ಮತ್ತೆ ಸಿದ್ದರಾಮಯ್ಯ ಅವರು ಒಪ್ಪುವ, ಪಾಲಿಸುವ ಅಸಲಿ ಅಹಿಂದ ಏನಿದೆ ಅದು ನಿಜಕ್ಕೂ ಕಾರ್ಯರೂಪಕ್ಕೆ ಬರಬೇಕು, ಆ ಶಕ್ತಿ ಕುಂದಬಾರದು ಅನ್ನೋದಾದ್ರೆ DK ಶಿವಕುಮಾರ್ ಅವರ ಬಣ ಮಾಡ್ತಿರುವಂತಹ ಎಲ್ಲ ಎಡವಟ್ಟುಗಳ ಪಟ್ಟಿಯ ಸಮೇತ ಇದನ್ನ ಬಗೆಹರಿಸದೆ ಹೋದ್ರೆ ನಾನು CM ಸ್ಥಾನಕ್ಕೆ ರಾಜೀನಾಮೆ ಕೊಡುವ ನಿರ್ಧಾರ ಮಾಡಬೇಕಾಗತ್ತೆ. ಆಮೇಲೆ ನನ್ನನ್ನು ನೀವೇನಕ್ಕೂ ಕರಿಬೇಡಿ. 2018-19 ಮಧ್ಯೆ ಕಾಂಗ್ರೆಸ್ JDS ಮೈತ್ರಿ ಸರ್ಕಾರ ಇದ್ದಾಗ ಇದೇ ಸಿದ್ದರಾಮಯ್ಯ ಅವರು ಯಾವ ರೀತಿ ತಮ್ಮ ತಾಕತ್ತು ಪ್ರದರ್ಶಿಸಿದ್ರು, DK ಶಿವಕುಮಾರ್ ಆ ಕೆಲಸ ಮಾಡ್ಬೋದು. ಯಾಕಂದ್ರೆ ಆ ಕೆಲಸ ಮಾಡೋಕ್ಕಾಗಲ್ಲ, ಅವ್ರ ಜೊತೆ 6 ಶಾಸಕರು ಹೋಗೋದಿಲ್ಲ. ಒಂದ್ ವೇಳೆ ಹೋದ್ರು ಜೀವಮಾನದಲ್ಲಿ ಮತ್ತಿನ್ಯಾರು ಅವ್ರ ಶಾಸಕರಾಗೋದಿಲ್ಲ. ಎಕ್ಸಾಂಪಲ್ ಶಿವಗಂಗಾ ಬಸವರಾಜು ಸೇರಿದಂತೆ ಒಂದು ಜನ, ಶರತ್ ಬಚ್ಚೇಗೌಡ, ನಾಯನಮ್ಮ ಊಟಮ್ಮ. ಇಲ್ಲಿ ತುಂಬಾ ಸ್ಪಷ್ಟವಾಗಿ ಸಿದ್ದರಾಮಯ್ಯ ಅವರು ಇನ್ನು ಕೆಲವೇ ದಿನಗಳಲ್ಲೋ ವಾರಗಳಲ್ಲೋ ಒಂದು ಕಟು ಸಂದೇಶವನ್ನ ಹೈಕಮಾಂಡ್ಗೆ ರವಾನಿಸದೆ ಹೋದ್ರೆ ಸಿದ್ದರಾಮಯ್ಯ ಅವರ ಮೂಲ ಸಿದ್ಧಾಂತ ಅಥವಾ ಶಕ್ತಿ ಏನಿತ್ತು ಕಾಂಗ್ರೆಸ್ ಅನ್ನ ಅಧಿಕಾರಕ್ಕೆ ತರೋದಕ್ಕೆ ಪದೇ ಪದೇ ಬಳಸುವ, ಕೇವಲ ಸಿದ್ದರಾಮಯ್ಯ ಅವರಲ್ಲ, ಕಾಂಗ್ರೆಸ್ 1952ರಿಂದ ಇಲ್ಲಿಯ ತನಕ ರಾಜ್ಯದಲ್ಲಿ ಅಧಿಕಾರದ ಗದ್ದುಗೆಗೆ ಬಂದು ಕೂರ್ತಾ ಬಂದಿದೆ ಅಂದ್ರೆ ಅದಕ್ಕೆ ಮೂಲ ಕಾರಣ ಅಹಿಂದ, ನೋ ಡೌಟ್. ಆ ಅಹಿಂದಾದ ಮೂಲ ಬಲವನ್ನ ಪೀಸ್ 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 ಮಾಡೋ ಮೂಲಕ DK ಶಿವಕುಮಾರ್ ಅವರು ತಮ್ಮದೇ ಸಮಾಜದ ಶಾಸಕರನ್ನ ಅತಿ ಹೆಚ್ಚು ಮಂದಿಯನ್ನ JDS ಅಲ್ಲಿ ಗೆಲ್ಲದ ರೀತಿಯಲ್ಲಿ ಗೆಲ್ಲಿಸಿಕೊಂಡು ಬರುವ ತಾಕತ್ತಿದೆಯಾ? ಅದೇ ಸತೀಶ್ ಜಾರಕಿಹೊಳಿ ಅವ್ರಿಗಿದೆ. ST ಸಮಾಜದ ಎಲ್ಲ ರಿಸರ್ವ್ಡ್ ಕಾನ್ಸ್ಟಿಟ್ಯೂನ್ಸಿಯಲ್ಲಿ ಯಾರು ಗೆದ್ದಿದ್ದಾರೆ ಇವತ್ತು? ಹಾಲುಮತ ಸಮಾಜದಲ್ಲಿ ಬಹುಪಾಲು ಶಾಸಕರನ್ನ ಗೆಲ್ಲಿಸಿಕೊಂಡು ಬರುವ ತಾಕತ್ತು ಸಿದ್ದರಾಮಯ್ಯ ಅವರಿಗೆ. ಹಿಂದುಳಿದ ಸಮಾಜಗಳನ್ನ ಗೆಲ್ಲಿಸಿಕೊಂಡು ಬರುವ ತಾಕತ್ತು ಅವರಿಗಿದೆ. JDSಗೆ ಒಂದೇ ಒಂದು ಒಕ್ಕಲಿಗ ಸಮಾಜದ ಶಾಸಕನೂ ಗೆಲ್ಲದಂತೆ ನೋಡಿಕೊಂಡು ಕಾಂಗ್ರೆಸ್ಗೆ ಅವರನ್ನೆಲ್ಲ ಗೆಲ್ಲಿಸಿಕೊಳ್ಳು ಬರುವ ತಾಕತ್ತು ಯಾರಿಗಾದ್ರೂ ಇದ್ರೆ ಅವರು CM ಪಟ್ಟ ಕೇಳಬಹುದು. ಆದ್ರೆ ಪಕ್ಷ ನನಗೆ ಕೊಡ್ತಿಲ್ಲ ಇಂಥವನ್ನ ಅನ್ನೋ ಕಾರಣಕ್ಕೆ ಪಕ್ಷವನ್ನ ಸಾಧ್ಯವಾದಷ್ಟು ಪೀಸ್ ಪೀಸ್ ಮಾಡಿಕೊಂಡು 28ಕ್ಕೆ ಚಿತ್ರಾನ್ನ ಆಗ್ಲಿ, ನನಗೆ ಇದು ಯಾವುದು ಬೇಕಿಲ್ಲ. 2018ರಲ್ಲೂ ಇದನ್ನೇ ಮಾಡಿದ್ದು, ಈಗಲೂ ಅದನ್ನೇ ಮಾಡ್ತಿದ್ದಾರೆ. 28ಕ್ಕೂ ಕೂಡ ಅದೇ ವ್ಯತ್ಯಾಸಗಳಾಗಬಹುದು. ಆದ್ರೆ ಸಿದ್ದರಾಮಯ್ಯ ಅವರು ಆ ಕಟು ನಿರ್ಧಾರಕ್ಕೆ ಬಂದು ಒಂದು ವಾರ್ನಿಂಗ್ ಅನ್ನ ಕೊಡದೆ ಹೋದ್ರೆ CM ಸ್ಥಾನಕ್ಕೆ ನಾನು ರಾಜೀನಾಮೆ ಕೊಡ್ಬೇಕಾಗತ್ತೆ, ಇವೆಲ್ಲ ನಡೀತಾ ಇದ್ರೆ ಪಕ್ಷ ಹಾಳಾಗುತ್ತೆ, ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ ಅನ್ನುವ ಒಂದು ವಾರ್ನಿಂಗ್ ರಿಪೋರ್ಟ್ ಅನ್ನ ಕಳಿಸದೆ ಹೋದ್ರೆ DK ಶಿವಕುಮಾರ್ ಅಂಡ್ ಟೀಮ್ 2028ಕ್ಕೆ ಕಾಂಗ್ರೆಸ್ಗೆ ಬಹುದೊಡ್ಡ ಮುಕ್ತಾಯವನ್ನ, ಗೋವಿಂದ ಗೋವಿಂದ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಕಾಂಗ್ರೆಸ್ ಪಕ್ಷಕ್ಕೆ ಮೂರ್ನಾಮ ಹಾಕಿದ್ರು ಅಚ್ಚರಿ ಇಲ್ಲ ಅನ್ನುವಂಥದ್ದು ಈಗ ಸಿದ್ದರಾಮಯ್ಯ ಅವರ ಬಣದಲ್ಲಿ ಚರ್ಚೆ ಆಗ್ತಿರುವಂತಹ ವಿಚಾರ. DK ಅನ್ನುವಂತಹ ಕಟ್ಟ ಕಾಂಗ್ರೆಸ್ಸಿಗ, ಹುಟ್ಟ ಕಾಂಗ್ರೆಸ್ಸಿಗ ಕಾಂಗ್ರೆಸ್ ಕಥೆನೇ ಮುಗಿಸ್ತಿದ್ದಾರೆ ಅನ್ನೋದಾದ್ರೆ ಸಿದ್ದರಾಮಯ್ಯ ಅವರು ಮತ್ತು ಅವರ ಸಿದ್ಧಾಂತ ಅಲ್ಲಿ ಜೀವಂತವಾಗಿ ಉಳಿಬೇಕು ಅನ್ನೋದಾದ್ರೆ ಬಹುದೊಡ್ಡ ರಾಜೀನಾಮೆಯ ಎಚ್ಚರಿಕೆಯ ಸಂದೇಶವನ್ನ ರವಾನಿಸ್ತಾರ. ಪಟ್ಟ ಸಿಗ್ಲಿಲ್ಲ ಅಂತ ಪಕ್ಷನೇ ಹಾಳಾಗ್ಲಿ ಅನ್ನುವಂತಹ ಮನಸ್ಥಿತಿಯ ನಾಯಕತ್ವ ಆ ಪಕ್ಷಕ್ಕೆ ಮುಖ್ಯನ, ಅಥವಾ ಅಲ್ಪಸಂಖ್ಯಾತ ಹಿಂದುಳಿದ ದಲಿತರು ಯಾರಿದ್ದಾರೆ, ಯಾರು ನಮ್ಮ ನಿಜ ನಾಯಕ, ತಮ್ಮ ನಿಜ ನಾಯಕ ಅಂತ ಒಪ್ಕೋಬಹುದು? ಕಮೆಂಟ್